ತಾಯಿಗೆ ಜಮೀನು ಬೇರೆ ಕಡೆ ಇತ್ತು, ಕೊಡಗೆ ಅಲ್ಲಿ ಸಮಾಧಿ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಆದರೆ ಮಕ್ಕಳು ನನಗೆ ರಂಗನಾಥನ ಆಶೀರ್ವಾದ, ನಾನು ಈ ದೇಶದ ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಕಡೆ ರಂಗನಾಥನ ಆಶೀರ್ವಾದ ಇದ್ರೆ, ಇನ್ನೊಂದು ಕಡೆ ನನ್ನ ಅಗಲಿ ಹೋಗಿರುವ ನಾನು ಬಿಟ್ಟು ಹೋಗಿದ್ದಾರೆ ಅವರು ಕಾರಣ. ಅದರಿಂದ ಏನು ನಮ್ಮ ಮಕ್ಕಳು ಇಲ್ಲಿ ಮಾಡೋಣ, ನನಗೆ ರಂಗನಾಥ ಆಶೀರ್ವಾದದಿಂದ ಈ ದೇಶದಲ್ಲಿ ಏನು ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಬೆಳೆದೆ. ಅದಕ್ಕೆ ನನ್ನ ಹೆಂಡತಿ ಪ್ರತಿ ಹಂತದಲ್ಲಿ ಚೆನ್ನಾಗಿ ನನಗೆ ಶಕ್ತಿ ತೋರಿದೆ. ಅಂತ ಮಕ್ಕಳ ಇಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಆಯಿತು, ನನ್ನ ಸ್ನೇಹಿತರು ಒಬ್ಬರಿದ್ದಾರೆ, ಅವ್ರ ಹೆಸರು ಹೇಳಬೇಕೋ ಬೇಡ ಗೊತ್ತಿಲ್ಲ ನನಗೆ. ಡಾಕ್ಟರ್ ಕೃಷ್ಣ, ಇವರೆಲ್ಲ ಸೇರಿ ನಮ್ಮ ಮಳೆಯವರು ಎಲ್ಲ ಹೆಣ್ಮಕ್ಳು ಎಲ್ಲ ಲೆಕ್ಕಾಚಾರ ಮಾಡಿ ಇಲ್ಲಿ ಮಾಡೋದು ತೀರ್ಮಾನ ಮಾಡಿದ್ರು. ಮಳೆ ಬರುತ್ತೆ ಅಂತ ಬಹಳ ಜನ ಅಭಿಪ್ರಾಯ. ನಾನು ನನ್ನ ಪಕ್ಕದ ಕೂತರು ಹಿರಿಯ ರಾಜಕಾರಣಿಗಳು ಹೇಳಿದ್ರು, ಎಳ್ಳಷ್ಟು ಮಳೆ ಆಗಲ್ಲ, ಅಲ್ಲಿ ಬೆಟ್ಟಿನ ಮೇಲೆ ನಮ್ಮನ್ನ ಸದಾ ಆಶೀರ್ವಾದ ಮಾಡ್ಕೊಂಡು ಬಂದಿರ್ತಕ್ಕಂಥ ರಂಗನಾಥ ನನಗೆ ರಾತ್ರಿ ಬೆಳವಣಿಗೆ ಶಕ್ತಿ ಕೊಟ್ಟರು. ನಮ್ಮ ಊರಿನ ನನ್ನ ಕುಲದೇವರು ಶೃಂಗೇರಿ ಜಗದ್ಗುರು ಬಂದು ಬಸವೇಶ್ವರ ಅನ್ನೋ ಹೆಸರನ್ನ ರಾಜಗೋಪುರ ಅದನ್ನೆಲ್ಲ 5 ಕಳಶ 5 ಪ್ರಧಾನ ಒಂದು ಕಳಶ ಶೃಂಗೇರಿ ಜಗದ್ಗುರು ಭಾರತೀಯ ತೀರ್ಥ ಸ್ವಾಮಿಗಳು ಎಲ್ಲ ಅದು ನಮ್ಮ ವಂಶ ಪಾರಂಪರ್ಯವಾಗಿ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ಅದರಿಂದ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ 2ನೇ ಬೀದಿದೆ. ಆ ಹಿನ್ನೆಲೆಯಲ್ಲಿ ನಾನು ರಾಜಕೀಯದಲ್ಲಿ ಬೆಳೆದಿದ್ದೇನೆ. ಅದಕ್ಕೆ ನನ್ನ ಒಂದು ಕಡೆ ರಂಗನಾಥ, ಒಂದು ಕಡೆ ನಮ್ಮ ಕುಲದೇವರು ದೇವೇಶ್ವರ ಅಂತ ಹೆಸರಿಟ್ಟಿದ್ದಾರೆ, ಒಂದು ಕಡೆ ಆಂಜನೇಯ. ಈ ಹಿನ್ನೆಲೆಯಲ್ಲೇ ಬೆಳೆದಿರೋ ನಾನು. ಅದಕ್ಕೆ ನನ್ನ ಕುಟುಂಬದ ಎಲ್ಲರೂ, ನಮ್ಮ ಹೆಣ್ಮಕ್ಳು ಎಲ್ಲರೂ ನನ್ನ ಬೆಳವಣಿಗೆ ಒಂದಲ್ಲ ರೀತಿ ಸಹಕಾರ ಕುಟುಂಬ. ಇದಕ್ಕೆಲ್ಲ ನನ್ನ ಹೆಂಡತಿ ಅನ್ನಪೂರ್ಣ ಅಂತ ಹೇಳಿ ನಾನು ಉತ್ಪ್ರೇಕ್ಷೆಯಿಂದ ಮಾತನಾಡಿದ್ರು. ಅವರ ನಡೆದುಕೊಂಡು ನನ್ನ ರಾತ್ರಿ ಬೆಳವಣಿಗೆ ಆಗಾಯಿತು. ನಾವು ನಗರದಿಂದ ಕಳಿಸ್ತೀವಿ. ನಗರದಿಂದ ಅವರನ್ನು ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಿಡಿದು ಅವರನ್ನು ಕಳಿಸ್ಕೊಡ್ತೇನೆ. ಈ ಹಿನ್ನೆಲೆಯಲ್ಲಿ ಇವತ್ತು 4 ಮಕ್ಕಳುಗಳು, 2 ಹೆಣ್ಣುಮಕ್ಕಳು ನೀವು ಪೂಜೆ ಮಾಡಿ ಅಂತ ಹೇಳಿದ್ರು. ಈ ಉದ್ದೇಶ ಇತ್ತು. ನಾನು ಪುನಃ ಮಾಡಿದ್ದು ನನ್ನ ಬೆಳವಣಿಗೆ ಹೇಗೆ ಅವರು ಪ್ರತಿ ಹಂತದಲ್ಲಿ ಅವರ ಚಿಕ್ಕ ಮಕ್ಕಳು ಕೆಲವರು ಹುಟ್ಟಿದ್ರು, ಕೆಲವರು ಹುಟ್ಟಿದ್ದಿಲ್ಲ, ಹೇಗೆ ಅವರನ್ನು ಎತ್ಕೊಂಡು ಬಂದು ಅದು ವಿಶ್ಲೇಷಣೆ ಮಾಡೋದು ಬಹಳ ಒಂದು ಆಮೇಲೆ ಹೋಗ್ತದೆ.
ಅದನ್ನು ನಾವು ಅಪ್ರೂವ್ ಮಾಡಿ ಅಂತ ಹೇಳಿದ್ರೆ ನಾನು ಪ್ರೂವ್ ಮಾಡಿ ಅಂತ ಹೇಳಿದ್ರೆ ನಾನು ಕೊನೆ ಮಾಡಿದೆ. ನೀವೆಲ್ಲ ಚೆನ್ನಾಗಿ ಆ ಈಶ್ವರನ ವಿಷ್ಣುವಿನ ಮುಕ್ತಿಗೆಲ್ಲ ಪ್ರಾರ್ಥನೆ ಮಾಡಿದ್ರೆ ವಿಷ್ಣುನೇ ರಘುನಾಥ ಮಾಡಿದರೆ ತುಂಬ ಸಂತೋಷ. ನಮ್ಮ ಗುರುಗಳು ಕಳೆದ 5 ವರ್ಷದಿಂದ ಪ್ರತಿ ಮಂಗಳವಾರ ನರಸಿಂಹನಿಗೆ, ಲಕ್ಷ್ಮೀ ನರಸಿಂಹನಿಗೆ, ವೆಂಕಟೇಶ್ವರನಿಗೆ, ಲಕ್ಷ್ಮಿಗೆ, ಗರುಡನಿಗೆ ಪ್ರತಿ ಮಂಗಳವಾರ ಪೂಜೆ ಮಾಡಿ ಮನೆಗೆ ತೀರ್ಥ ಕಳಿಸಿ ಪ್ರಸಾದ ಕಳಿಸಿ ಅವರ ಸಾನ್ನಿಧ್ಯದಲ್ಲಿ ಇವತ್ತಿನೆಲ್ಲ ನಡೆದಿವೆ. ಅಲ್ಲಿ ನಮ್ಮ ಮಹೇಶ್ ಶರ್ಮಾ ಪ್ರತಿ ಹಂತದಲ್ಲಿ ಅವರು ಎಲ್ಲ ಕಾರ್ಯಕ್ರಮದಲ್ಲೇ ನಮ್ಮ ಕುಟುಂಬಕ್ಕೆ ಶ್ರೇಯಸ್ಸನ್ನು ಅವರು ಬರ್ತಕ್ಕಂಥದಕ್ಕೆ ಪೂಜೆ ಒಂದು ಕಡೆ ಇದು ನಮ್ಮ ಅಗ್ನಿ ಹೋಮಕುಂಡದಲ್ಲಿ ಎಲ್ಲ ಶಾಸ್ತ್ರಗಳು ಮಾಡದಿದ್ರು ತಿಳಿಯವರು ಹೋಮ ಮಾಡಲು ಪ್ರತಿಯೊಂದು ಎಲ್ಲ ಮಾಡಿದ್ದಾರೆ. ಅವ್ರ ಜೊತೆ ನಿಮಗೆ ಸಹಕರಿಸಿರ್ತಕ್ಕಂಥ ಎಲ್ಲ ನಮಸ್ಕಾರ ಹೇಳ್ತೇನೆ. ಇವತ್ತು ನನ್ನ ಶ್ರೀಮದೇವರು ಅವರ ಆತ್ಮಕ್ಕೆ ಶಾಂತಿ ನನ್ನಿಂದ ಇಷ್ಟು ಚೆನ್ನಾಗಿ ನನ್ನ ಕುಟುಂಬದವರು ಎಲ್ಲರೂ ಸೇರಿ ಮಾಡಿದರು. ನನ್ನಿಂದ 11ನೇ ದಿನ ನಾವು ಅನುಸಂಧಾನ ಮಾಡೋದು ಸಾಯಂಕಾಲಕ್ಕೆ ಮಾಡುತ್ತೇವೆ. ಇದೇ ಕಾಲದಲ್ಲಿ ಅನುಸಂಧಾನ ಮಾಡ್ತೇವೆ. ಆರಾಧನಾ ನಾವೇನು ಪ್ರಮಾಣದಲ್ಲಿ ಮಾಡಬೇಕು ಅಂತ ಇದ್ದೇವೆ. ಮಳೆ ಪ್ರಕೃತಿ ನಮಗೆ ಸಹಕಾರ ಕೊಡಬೇಕು. ಅನುಗ್ರಹ ಆ ನಂಬಿಕೆಯಿಂದ ನನಗೆ ಅದನ್ನು ತೀರ್ಮಾನ ಮಾಡಬೇಕು. ಇಷ್ಟು ಹೇಳಲಿಕ್ಕೆ ನೀವು ಋತ್ವಿಕರು, ಗುರುಗಳು, ಮಹೇಶ್ ಅವರು, ನೀವು ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿಗಳು, ನಾವೆಲ್ಲರಿಗೂ ನನ್ನ ಕುಟುಂಬದಲ್ಲಿ ಒಳ್ಳೆಯದಿರುತ್ತಾರೆ. ಅವರು ನನ್ನ ಹೆಂಡತಿ ಆರೋಗ್ಯಕ್ಕೆ ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಅದೆಲ್ಲವೂ ನೆನೆಸ್ಕೊಳ್ತೀನಿ. ಆದ್ದರಿಂದ ಯಾರಲ್ಲೂ ಕಿಂಚಿತ್ತೂ ಕೂಡ ಇವತ್ತು ನಾನು ಪರೀಕ್ಷೆ ಮಾತಾಡೋದಿಲ್ಲ. ಎಲ್ಲರೂ ಕಾರಣ ಆನಂದವಾಗಿ ಇದು ನನ್ನ ಕಿರಿಯ ಮಗ ರಮೇಶ್ ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಅದನ್ನು ಮಾಡಿಸಿ ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ